ಹಾಯ್ ಎಲ್ಲ ಹೆಂಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೆ ವೈರಲ್ ಚೀಸ್ ಕೇಕ್ ಮಾಡಿದ್ದೆ. ಹಾಗಂದಕ್ಕೆ ನಿಮಗೂ ತೋರಿಸ್ದೆ, ಫುಲ್ ವಿಡಿಯೋ ಕಾಣಿ. ಇದಕ್ಕೆ ಕಂಟೆನ್ಸ್ ಮಿಲ್ಕ್, ಪನ್ನೀರ್, 1/4 ಕಪ್ ತುಪ್ಪ, 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್, ಒಂದು 4 ಡೈರಿ ಮಿಲ್ಕ್, ಹಾಗೆ 4ರಿಂದ 5 ಸ್ಪೂನ್ ಕೋಕೋ ಪೌಡರ್ ನನ್ನ ಹತ್ರ ಪ್ಯಾಕ್ ಇದ್ದಿದ್ದಾಯ್ತು. ಇಲ್ಲಿ ಕಂಟೆನ್ಸ್ ಮಿಲ್ಕ್ ಮತ್ತು ಪನ್ನೀರ್ ಹೋಮ್ ಮೇಡ್. ನಿಮ್ಗೆ ರೆಸಿಪಿ ಬೇಕಿದ್ರೆ ನಾನು ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೆ. ಬಿಸ್ಕೆಟ್ನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಪನ್ನೀರ್, ಕಂಟೆನ್ಸ್ ಮಿಲ್ಕ್, 1-2ರಿಂದ 3 ಸ್ಪೂನ್ ಕೋಕೋ ಪೌಡರ್ ಹಾಕಿ ಗ್ರೈಂಡ್ ಮಾಡಿ. ಪೇಸ್ಟ್ ಥರ ಗ್ರೈಂಡ್ ಮಾಡಿ. ಇವಾಗ ಒಂದು ಬೌಲ್ಗೆ ಆವಾಗ ತೋರಿಸಿದ್ದ 4 ಡೈರಿ ಮಿಲ್ಕ್, 2 ಸ್ಪೂನ್ ಕಂಟೆನ್ಸ್ ಮಿಲ್ಕ್, 4 ಸ್ಪೂನ್ ಕೋಕೋ ಪೌಡ್ರ್ ಹಾಕಿ ಮೆಲ್ಟ್ ಮಾಡಿರೋ ಚಾಕ್ಲೇಟ್ ಹಾಗೆ ಪನ್ನೀರ್ ಆ್ಯಂಡ್ ಕಂಟೆನ್ಸ್ ಮಿಲ್ಕ್ ಪೇಸ್ಟ್, ಗ್ರೈಂಡ್ ಮಾಡಿರೋ ಬಿಸ್ಕೆಟ್ ಪೌಡರ್. ಅದು ಸ್ವಲ್ಪ ಕಟ್ಟಾಗಿದೆ, ನಾನು ವೀಡಿಯೋ ಮಾಡುವತ್ತಿಗೆ ಸ್ವಲ್ಪ ಕಟ್ಟಾಯಿತು. ಇವಾಗ ನಾನು ಬಿಸ್ಕೆಟ್ ಪೌಡರ್ ಮತ್ತು ತುಪ್ಪನ ಮಿಕ್ಸ್ ಮಾಡ್ತಾ ಇದ್ದೆ. ತುಂಬ ತೆಳ್ಳಗೆ ಮಿಕ್ಸ್ ಮಾಡೋದಲ್ಲ, ನಾನು ಇವಾಗ ತೋರಿಸೋ ಪಿಕ್ಚರ್ ಥರ ಮಿಕ್ಸ್ ಮಾಡಿದ್ರೆ ಸಾಕು. ಇಲ್ಲ ಸಣ್ಣ ಗ್ಲಾಸ್ ಜಾರ್ ಯೂಸ್ ಮಾಡ್ತಿದ್ದೆ. ಇಲ್ಲಿ ತೋರಿಸ್ತಿದ್ದಂಗೆ ಫುಲ್ ಬಿಸ್ಕೆಟಿನ ಸೆಟ್ ಮಾಡ್ಕೊಳ್ಳಿ. ಇದೇ ಥರ ಸೆಟ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬೌಲ್ ಸಹ ಯೂಸ್ ಮಾಡ್ಬೋದು, ಟ್ರಾನ್ಸ್ಫರ್ ಇದ್ರೆ ನೋಡ್ಲಿಕ್ಕೆ ಸಹ ಚಂದ ಕಾಣುತ್ತೆ. ಹಾಗೆ ಇದನ್ನು 1 ಅವರ್ ಫ್ರೀಸಲ್ಲಿ ಇಡಿ. 1 ಅವರ್ ಆದಮೇಲೆ ಇವಾಗ ಮೆಲ್ಟೆಡ್ ಚಾಕ್ಲೇಟ್ನ ಆ್ಯಡ್ ಮಾಡಿ ಒಂದು ಲೇಯರ್ ಸೆಟ್ ಮಾಡ್ಕೊಳ್ಳಿ. ಸೊ ನನ್ನ 3 ಜಾರಲ್ಲೂ ಚಾಕ್ಲೇಟ್ ಲೇಯರ್ ರೆಡಿ ಆಯಿತು. ಸೊ ಇದನ್ನು 1 ಅವರ್ ಫ್ರೀಸರಲ್ಲಿ ಇಡ್ಕು. 1 ಅವರ್ ಆದ ನಂತರ ಇದಕ್ಕೆ ನಾವು ವೈಟ್ ಪೇಸ್ಟ್ ಆ್ಯಡ್ ಮಾಡ್ಕೊ. ಅದೇ ಪನ್ನೀರ್ ಮತ್ತು ಕಂಡೆನ್ಸ್ ಮಿಲ್ಕಿನ ಪೇಸ್ಟ್ ಆ್ಯಡ್ ಮಾಡ್ಕೊ, ಒಂದು ಲೇಯರ್ ಆ್ಯಡ್ ಮಾಡ್ಕೊ. ನೆಕ್ಸ್ಟ್ ಸೇಮ್ ಪ್ರೊಸೆಸ್, 1 ಅವರ್ ಇದನ್ನು ಫ್ರೀಸರಲ್ಲಿ ಇಡ್ಕೊ. 1 ಅವರ್ ಆದ ನಂತರ ಇದಕ್ಕೆ ಚಾಕ್ಲೇಟ್ನ ಸೇಮ್ ಮಿಕ್ಸ್ ಮಾಡ್ಕೊ, ಒಂದು ಲೇಯರ್ ಮಿಕ್ಸ್ ಮಾಡಿ. ಸೇಮ್ ಪ್ರೊಸೆಸ್ 1 ಅವರ್ ಫ್ರೀಸರಲ್ಲಿ ಇಡಿ. ಫ್ರೀಸರಲ್ಲಿ ಇಟ್ಟು ತೆಗೆದಾದ ನಂತರ ಬೇಕಿದ್ರೆ ಸ್ವಲ್ಪ ಕೋಕೋ ಪೌಡ್ರನ್ನ ಮೇಲೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಸಹ ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಯ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯ್ತು. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಕಾಂಬೋದಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ನೆಕ್ಸ್ಟ್ ವಿಡಿಯೋದ ಸಿಕ್ಕುವ.